ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನೊಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಬಟರ್ ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬಟರ್ ಚಿಕನ್ ಅಂದರೆ ಎಲ್ರಿಗೂ ಇಷ್ಟ, ಅದರಲ್ಲೂ ಮಕ್ಕಳಿಗೆ ತುಂಬಾ ಇಷ್ಟ. ಇದು ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾವು ಸೇಮ್ ಹೋಟೆಲಲ್ಲಿ ಸಿಗೋ ಅದೇ ರುಚಿಯಲ್ಲಿ ನಮಗೆ ಈ ಥರ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು. ಬನ್ನಿ ನೋಡೋಣ ಯಾವ ಥರ ಮಾಡೋದಂತ. ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡೋದಾದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ನೋಡಿಲ್ಲಿ ಇದಕ್ಕೋಸ್ಕರ ನಾನಿವಾಗ 600 ಗ್ರಾಮ್ ಚಿಕನ್ ತೊಗೊಂಡಿದ್ದೇನೆ. ಬೋನ್ಲೆಸ್ ಚಿಕನ್. ಅದು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೋಬಾರ್ದು, ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಒಂದು ಜರಡಿಯಲ್ಲಿ ಸ್ವಲ್ಪ ಹೊತ್ತು ಹಾಕಿಡಿ, ಅದರ ನೀರೆಲ್ಲ ಹೋಗಲಿ. ನೀರೆಲ್ಲ ಹೋದ ನಂತರ ಇದಕ್ಕೆ ಮಸಾಲ ಹಾಕುವ. ನೋಡಿ ನೀರೆಲ್ಲ ಹೋಗಿದೆ. ಈ ಥರ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಮಸಾಲ ಹಾಕಬೇಕು. ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರ್. ಅದು ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಹಾಕ್ಕೊಳ್ಳಿ, ನೋಡ್ಕೊಳ್ಳಿ ಖಾರ ಎಷ್ಟಿದೆ ಅಂತ. 1 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ಆಮೇಲೆ 3/4 ಟೀ ಸ್ಪೂನು ಗರಂ ಮಸಾಲ ರೆಸಿಪಿ ಅದರ ವಿಡಿಯೋ ನಾನು ಮುಂಚೆ ಅಪ್ಲೋಡ್ ಮಾಡಿದ್ದೇನೆ, ಬೇಕಾದರೆ ನೋಡಿ. ಆಮೇಲೆ 1 ಟೀ ಸ್ಪೂನು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ. 1.5 ಟೇಬಲ್ ಸ್ಪೂನು ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಗಟ್ಟಿ ಮೊಸರೇ ಬೇಕಂತಿಲ್ಲ, ಯಾವುದು ಕೂಡ ಆಗ್ಬೋದು. ಮೊಸರು ಹಾಕಿದ್ದೇನೆ. ನಂತರ ಇದಕ್ಕೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಕಾಲ ಇದೇ ಥರ ಮಸಾಲ ಹಾಕಿ ಇಡಬೇಕು. ಮಿನಿಮಮ್ ಅರ್ಧ ಗಂಟೆ ಇಡಬೇಕು. ಇಲ್ಲ ಟೈಮ್ ಇದ್ದರೆ ನಮಗೆ 1 ಗಂಟೆ 2 ಗಂಟೆ ಇಟ್ಟರು ಒಳ್ಳೆಯದೇ. ಜಾಸ್ತಿ ಟೈಮ್ ಇದ್ದರೆ ಆ ಥರ ಇಟ್ಕೋಬಹುದು. ನಾನಿವಾಗ ಟೈಮ್ ಇಲ್ಲ, ಒಂದು ಅರ್ಧ ಗಂಟೆ ಇಡ್ತಾ ಇದ್ದೀನಿ. ಅರ್ಧ ಗಂಟೆ ಮಿನಿಮಮ್ ಇಡಬೇಕು. ನೋಡಿ ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ನಂತರ ಸ್ಟವ್ ಮೇಲೆ ಈ ಥರ ಒಂದು ಪ್ಯಾನ್ ಇಟ್ಟಿದ್ದೇನೆ. ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಚಿಕನ್ ಪೀಸಸ್ ಇದರಲ್ಲಿ ಫ್ರೈ ಮಾಡ್ಕೋಬೇಕು ನಮಗೆ ಫಸ್ಟ್. ಇದು ನಾನಿವಾಗ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ. ಜಾಸ್ತಿ ಆಯಿಲ್ ಬೇಡ, ನಿಮಗೆ ಕಾಣ್ತದಲ್ಲ ಇಷ್ಟೇ ಆಯಿಲ್ ಸಾಕು. ಬೇಕಾದರೆ ಬೆಣ್ಣೆಯಲ್ಲೇ ಚಿಕನ್ ಫ್ರೈ ಮಾಡ್ಕೋಬಹುದು. ಬೆಣ್ಣೆಯಲ್ಲೇ ಫ್ರೈ ಮಾಡಿದರೆ ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ ಟೇಸ್ಟಿ ಆಗುತ್ತೆ ಬಟರ್ ಚಿಕನ್. ಬೇಕಾದರೆ ಆ ಥರ ಮಾಡ್ಕೋಬಹುದು. ಅದು ಒಂದು 3 ಟೇಬಲ್ ಸ್ಪೂನ್ ಅಥವಾ ಒಂದು 4 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿ ಅದರಲ್ಲಿ ಈ ಥರ ಫ್ರೈ ಮಾಡಿದರೆ ಆಯಿತು. ನಾನಿವಾಗ ಸ್ವಲ್ಪ ಚಿಕನ್ ಹಾಕಿದ್ದೇನೆ. ಒಂದೇ ಸಲ ಹಾಕಿ ಫ್ರೈ ಮಾಡೋದಾದರೂ ಆ ಥರ ಮಾಡ್ಕೋಬಹುದು. ನಾನಿವಾಗ ಸ್ವಲ್ಪ ಹಾಕಿದ್ದೇನೆ. ಇದು ಆದಮೇಲೆ ಮತ್ತೆ ಉಳಿದ ಚಿಕನ್ ಇದೇ ಥರ ಫ್ರೈ ಮಾಡಿದರೆ ಆಯಿತು. ಫ್ರೈ ಮಾಡುವಾಗ ನಾವು ಹೈ ಫ್ಲೇಮಲ್ಲೇ ಇಟ್ಕೋಬೇಕು. ಮತ್ತು ಮುಚ್ಚಲು ಹಾಕಬಾರ್ದು, ಲಿಡ್ ಹಾಕಬೇಡಿ. ಇದೇ ಥರ ಓಪನಲ್ಲೇ ಇಟ್ಟು ಬೇಗನೆ ಆಗುತ್ತೆ, ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ. ಒಂದು 10-15 ನಿಮಿಷದೊಳಗೆ ನಮಗೆ ಚಿಕನ್ ಫ್ರೈ ಆಗಿ ಸಿಗುತ್ತೆ. ಚಿಕ್ಕ ಚಿಕ್ಕ ಪೀಸಲ್ಲ, ಅದು ಬೇಗನೆ ಆಗುತ್ತೆ. ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಮತ್ತು ಈ ಚಿಕನ್ ಪೀಸಸ್ ಜಾಸ್ತಿ ಡ್ರೈ ಆಗಬಾರ್ದು, ಸ್ವಲ್ಪ ಸಾಫ್ಟಾಗಿ ಇರಬೇಕು. ನಾವಿವಾಗ ತಿನ್ನುವಾಗ ಜಾಸ್ತಿ ಡ್ರೈ ಆಗಿರಬಾರ್ದು, ಸ್ವಲ್ಪ ಸಾಫ್ಟಾಗಿ ಇರಬೇಕು. ನಾನು ತೋರಿಸ್ತೀನಿ ಯಾವ ಥರ ಇರಬೇಕಂತ. ನೋಡಿಲಿ ಈ ರೀತಿ ಫ್ರೈ ಆದರೆ ಸಾಕು. ಇದು ಆಗಿದೆ. ಇವಾಗ ಇದನ್ನು ತೆಗೆದು ಮತ್ತು ಉಳಿದ ಚಿಕನ್ ಇದೇ ಥರ ಅದರಲ್ಲೇ ಹಾಕಿ ಇದು ಫ್ರೈ ಮಾಡಿದರೆ ಆಯಿತು. ಬೇಕಾದರೆ ಆಯಿಲ್ ನಮಗೆ ಎಕ್ಸ್ಟ್ರಾ ಬೇಕಾದರೆ ಆಯಿಲ್ ಹಾಕ್ಬೋದು. ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಚಿಕನ್ ಇದೆ, ಇದೇ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಚಿಕನಲ್ಲಿ ಇವಾಗ ಫ್ರೈ ಮಾಡಿ ಆಯಿತು. ಆಮೇಲೆ ಅದೇ ಪ್ಯಾನಲ್ಲಿ ನಮಗೆ ಮಸಾಲ ಮಾಡಬೇಕು. ಇದಕ್ಕೆ ಬೇಕಾದ ಮಸಾಲ ಪ್ಯಾನ್ ನಾನು ಕ್ಲೀನ್ ಮಾಡಿದ್ದೇನೆ. ನಂತರ ಇದಕ್ಕೆ 2 ಟೇಬಲ್ ಸ್ಪೂನು ಬೆಣ್ಣೆ ಹಾಕಬೇಕು. ಇದು ಬೆಣ್ಣೆಯಲ್ಲೇ ಮಾಡಬೇಕು. ನಾವಿವಾಗ ಇದು ಈರುಳ್ಳಿ ಫ್ರೈ ಮಾಡ್ತೀವಲ್ಲ, ಅದು ಬೆಣ್ಣೆಯಲ್ಲೇ ಮಾಡ್ಕೊಳ್ಳಿ. ಅದು 2 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಣ್ಣೆ ಹಾಕಿದರೂ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಇವಾಗ 2 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ಆನಂತರ 3 ಮೀಡಿಯಮ್ ಸೈಜ್ ಈರುಳ್ಳಿ, 2 ಹಸಿಮೆಣಸು ಇದು ಖಾರ ಜಾಸ್ತಿ ಇದೆ, ಅದಕ್ಕೋಸ್ಕರ 2 ಹಾಕಿದ್ದೇನೆ. ನೀವು ಖಾರ ಕಮ್ಮಿ ಇದ್ದರೆ 3 ಅಥವಾ 4 ಎಲ್ಲ ಹಾಕ್ಬೋದು. ಈರುಳ್ಳಿ ಇಷ್ಟೇ ಸಾಕು, ಜಾಸ್ತಿ ಬೇಡ, ಇದಕ್ಕಿಂತ ಜಾಸ್ತಿ ಬೇಡ. ಒಂದು ಮೀಡಿಯಮ್ ಸೈಜ್ 3 ಈರುಳ್ಳಿ ತಗೊಂಡ್ರೆ ಸಾಕು. ಅದು ಕಟ್ ಮಾಡ್ಕೊಂಡು ಈ ಥರ ಹಾಕಿ ಚೆನ್ನಾಗಿ ಫ್ರೈ ಆಗಲಿ. ಕೆಂಪು ಬಣ್ಣ ಬರಬೇಕು ಆ ಥರ ಏನೂ ಬೇಕಾಗಿಲ್ಲ. ಒಂದು ಅರ್ಧ ಭಾಗದಷ್ಟು ಚೆನ್ನಾಗಿ ಫ್ರೈ ಆಗುತ್ತಲ್ಲ ನಾರ್ಮಲಾಗಿ. ನೋಡಿ ಈ ರೀತಿ ಫ್ರೈ ಆಗಿ ಬರುವಾಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದು ಹಾಕ್ಕೊಳ್ಳಿ. ಒಂದು ಸಣ್ಣ ಸ್ಪೂನಲ್ಲಿ 1.5 ಸ್ಪೂನು ಹಾಕಿ, ಇಲ್ಲಾಂದರೆ 1 ತುಂಡು ಶುಂಠಿ ಮತ್ತೊಂದು 4-5 ಹೆಸರು ಬೆಳ್ಳುಳ್ಳಿ ಅದು ಕಟ್ ಮಾಡಿಕೊಂಡು ಹಾಕಿದರೆ ಆಯಿತು. ನೋಡಿ ಅದು ಹಾಕಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಂತರ ಒಂದು 3 ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣಾದ ಟೊಮೆಟೊಲ್ಲ ಇರುತ್ತಲ್ಲ ಅದನ್ನೇ ತಗೊಳ್ಳಿ. ಅದು ಮೀಡಿಯಮ್ ಸೈಜ್ ಟೊಮೆಟೊ 3 ಸಾಕು. ಅದು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಮುಚ್ಚಳು ಹಾಕಿದರೆ ಬೇಗನೆ ಸಾಫ್ಟಾಗಿ ಸಿಗುತ್ತೆ ನಮಗೆ. ಈ ಥರ ನೋಡಿ ಮುಚ್ಚಳು ಹಾಕಿದ್ದೇನೆ. ಸ್ವಲ್ಪ ಸಾಫ್ಟಾಗಿ ಬಂದರೆ ಸಾಕು.
ನೋಡಿ ಟೊಮೆಟೊ ಸಾಫ್ಟಾಗಿ ಬಂದಿದೆ, ಇಷ್ಟು ಸಾಕು. ಆಮೇಲೆ ಇದಕ್ಕೆ ನಮಗೆ ಗೋಡಂಬಿ ಹಾಕಬೇಕು. ಒಂದು 15ರಿಂದ 20ರವರೆಗೆ ಗೋಡಂಬಿ ಹಾಕ್ಬೋದು. ನಾನಿವಾಗ ಲೆಕ್ಕ ಮಾಡಿ 18 ಗೋಡಂಬಿ ಹಾಕಿದ್ದೇನೆ. ಅದು ಹಾಕಿ ಇದಕ್ಕೆ ಒಂದು 3/4 ಟೀ ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರ್. ಅದು ದೊಡ್ಡ ಚಮಚದಲ್ಲಿ ಫುಲ್ಲಾಗಿ ತಗೋಬೇಡಿ, ಲೆವೆಲ್ ಮಾಡಿ ತಗೊಂಡ್ರೆ ಸಾಕು. ಅದು ಹಾಕಿ ಸ್ವಲ್ಪ ಹೊತ್ತು ಇದರ ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ, ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡ್ಕೊಳ್ಳಿ. ಇದು ಗರಂ ಮಸಾಲ, ಇದು ಚಿಲ್ಲಿ ಪೌಡ್ರ್ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಮಗೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ನಾನಿವಾಗ 1 ಕಪ್ ನೀರು ಹಾಕಿದ್ದೇನೆ. 1 to 1/4 ಕಪ್ಪಿನಷ್ಟು ನೀರು ಹಾಕ್ಬೋದು. 1 ಕಪ್ ನೀರು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇದು ಮುಚ್ಚಲು ಹಾಕ್ಕೊಂಡು 15 ನಿಮಿಷ ಚೆನ್ನಾಗಿ ಇದು ಕುಕ್ ಆಗಿ ಬರಬೇಕು. ಟೊಮೆಟೊ, ಈರುಳ್ಳಿ ಇದೆಲ್ಲ ಚೆನ್ನಾಗಿ ಬೇಯಿಸಬೇಕು. ಒಂದು ಮೀಡಿಯಂ ಫ್ಲೇಮಲ್ಲೇ 15 ನಿಮಿಷ. ನೋಡಿ 15 ನಿಮಿಷದ ನಂತರ ನೋಡಿ ಈ ರೀತಿ ಇದೆ. ಇದು ಚೆನ್ನಾಗಿ ಇವಾಗ ಇದು ಕುಕ್ ಆಗಿದೆ ಚೆನ್ನಾಗಿ. ಇನ್ನು ಇದು ಫ್ಲೇಮ್ ಆಫ್ ಮಾಡಿ, ಸ್ಟವ್ ಆಫ್ ಮಾಡಿ ಇದು ತಣ್ಣಗಾಗಬೇಕು. ಚೆನ್ನಾಗಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ನೋಡಿ ಇವಾಗ ಕಂಪ್ಲೀಟಾಗಿ ಮಸಾಲ ತಣ್ಣಗಾಗಿದೆ. ಈ ಥರ ಕಂಪ್ಲೀಟಾಗಿ ತಣ್ಣಗಾದ ನಂತರನೇ ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ಇದು ಬ್ಲೆಂಡ್ ಮಾಡ್ಕೋಬೇಕು. ಬಿಸಿ ಇರುವಾಗ ಮಾಡ್ಕೋಬಾರ್ದು. ಅದು ಮಸಾಲ ಹಾಕಿದ್ದೇನೆ, ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಇದು ನೈಸಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಸ್ಮೂತ್ ಪೇಸ್ಟ್ ಆಗಬೇಕು, ಚೆನ್ನಾಗಿ ಇದು ಕ್ರೀಮಿ ಥರ ಇರಬೇಕು. ಅದಕ್ಕೋಸ್ಕರ ನೈಸಾಗಿ, ನಮಗೆ ಎಷ್ಟು ನೈಸಾಗಿ ಆಗುತ್ತೋ ಅಷ್ಟು ನೀಟಾಗಿ ಇದನ್ನು ಈ ಥರ ಬ್ಲೆಂಡ್ ಮಾಡ್ಕೊಳ್ಳಿ. ನಂತರ ಈ ಥರ ಒಂದು ಅದೇ ಪ್ಯಾನ್ಗೆ ಹಾಕ್ತಾ ಇದ್ದೀನಿ. ಈ ಟೈಮಲ್ಲಿ ನಾನು ಸ್ಟವ್ ಆನ್ ಮಾಡಿದ್ದೇನೆ. ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ಇದು ಗ್ರೇವಿ ಸ್ವಲ್ಪ ತಿಕ್ಕಾದ ಗ್ರೇವಿ ಎಲ್ಲ ಜಾಸ್ತಿ ಗಟ್ಟಿ ಇದೆ, ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಈ ಟೈಮಲ್ಲಿ ಇಟ್ಕೊಳ್ಳಿ. ನಂತರ ಮಿಕ್ಸಿ ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕಬಾರ್ದು. ನಿಮ್ಗೆ ಗೊತ್ತಲ್ಲ ನಮಗೆ ಇವಾಗ ಅದು ಬಟರ್ ಚಿಕನ್ ಗ್ರೇವಿ ಇಷ್ಟು ತಿಕ್ಕಾಗಿರುತ್ತೆ ಅಂತ, ಆ ಥರ ನೋಡ್ಕೊಳ್ಳಿ. ನೋಡಿ ಈ ಥರ ಇಷ್ಟು ಸಾಕು, ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಆಮೇಲೆ ಬೇಕಾದಷ್ಟು ಉಪ್ಪು. ಇಷ್ಟರವರೆಗೆ ನಾನು ಉಪ್ಪು ಹಾಕಿಲ್ಲ, ಚಿಕನ್ಗೆ ಉಪ್ಪು ಹಾಕಿದ್ದೇವೆ, ಅದು ನೋಡ್ಕೊಳ್ಳಿ. ಬೇಕಾದಷ್ಟು ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಈ ರೀತಿ ಸಾಕು, ಇಷ್ಟು ಗಟ್ಟಿ ಆಗಿದ್ರೆ ಸಾಕು. ಇದಕ್ಕಿಂತ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಮತ್ತು ಜಾಸ್ತಿ ಗಟ್ಟಿನೂ ಬೇಡ. ಈ ರೀತಿ ಇಷ್ಟು ಸಾಕು, ನಿಮ್ಗೆ ಕಾಣ್ತದಲ್ಲ ಈ ಥರ ಸಾಕು. ಆಮೇಲೆ ಇನ್ನು ನಮಗೆ ಇದಕ್ಕೆ ಇದು ಚಿಕನ್, ನಾವು ಫ್ರೈ ಮಾಡಿ ಇಟ್ಟಿದ್ದ ಚಿಕನ್ ಉಂಟಲ್ಲ, ಚಿಕನ್ ಹಾಕಬೇಕು. ಚಿಕನ್ ಹಾಕಿದ ನಂತರ ಒಂದು 5-6 ನಿಮಿಷ ಇದು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಇದು ಕುದಿಸಬೇಕು. ನೋಡಿ ಚಿಕನ್ ಹಾಕಿದ್ದೇನೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಟೊಮೆಟೊ ಸಾಸ್ ಬೇಕು ಇದಕ್ಕೇನು. ಚಿಕನ್ ಹಾಕಿ ಮಿಕ್ಸ್ ಮಾಡಿದ ನಂತರ ಟೊಮೆಟೊ ಸಾಸು ಅದು 1.5 ಟೇಬಲ್ ಸ್ಪೂನು ಅಥವಾ 2 ಟೇಬಲ್ ಸ್ಪೂನಷ್ಟು ಹಾಕ್ಬೋದು. ದೊಡ್ಡ ಚಮಚದಲ್ಲಿ 1.5 to 2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸು ಹಾಕ್ಬೋದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲೆಲ್ಲ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ, ಸಣ್ಣ ಉರಿಯಲ್ಲೇ ಇಟ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಕ್ರೀಮ್ ಹಾಕಬೇಕು. ಕುಕ್ಕಿಂಗ್ ಕ್ರೀಮ್, ಫ್ರೆಶ್ ಕ್ರೀಮ್, ಈ ಥರ ಕ್ರೀಮ್ ಬರುತ್ತಲ್ಲ ಅದು ಸ್ವಲ್ಪ ಹಾಕ್ಕೊಳ್ಳಿ. ನಾನಿವಾಗ ಜಾಸ್ತಿ ಬೇಡ, ಒಂದು 1/4 ಕಪ್ಪಿನಷ್ಟು ಸಾಕು. ನೋಡಿ ಇಲ್ಲಿ 1/4 ಕಪ್ ಕುಕ್ಕಿಂಗ್ ಕ್ರೀಮ್ ಹಾಕ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಅಂತೆಲ್ಲ ಸಿಗುತ್ತಲ್ಲ, ಅದು 1/4 ಕಪ್ ಸಾಕು, ಜಾಸ್ತಿ ಬೇಡ. ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಕಸೂರಿ ಮೆಥಿ ಹಾಕಬೇಕು. ಕಸೂರಿ ಮೆಥಿ ಅಂದರೆ ಒಣಗಿದ ಮೆಂತ್ಯ ಸೊಪ್ಪು, ಅದು ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದವರಿಗೆ ನಾನು ಹೇಳ್ತಾ ಇದ್ದೀನಿ. ಅದು ಅಂಗಡಿಗಳಲ್ಲಿ, ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಅದು ಹಾಕಲೇಬೇಕು. ಕಸೂರಿ ಮೆಥಿ ಹಾಕಲೇಬೇಕು. ನೋಡಿ ಇಲ್ಲಿ ಇಷ್ಟು ತಗೊಂಡಿದ್ದೇನೆ. ಅದು ಈ ರೀತಿ ಕೈಯಲ್ಲಿ ಪುಡಿ ಮಾಡಿಕೊಂಡು ಈ ಥರ ಹಾಕಿದ್ರೆ ಆಯಿತು. ಅದು ನೋಡ್ಕೊಳ್ಳಿ, ರುಚಿ ನೋಡಿಕೊಂಡು ಬೇಕಾದರೆ ನಮಗೆ ಎಕ್ಸ್ಟ್ರಾ ಬೇಕಾದರೆ ಜಾಸ್ತಿ ಬೇಕಾದರೆ ಹಾಕ್ಬೋದು. ಇದು ಮಸ್ಟಾಗಿ ಹಾಕಬೇಕು ಕಸೂರಿ ಮೆಥಿ. ಇದು ಹಾಕುವಾಗಲೇ ನಮಗೆ ಆ ಹೋಟೆಲಲ್ಲೇ ಸಿಗುವ ಸೇಮ್ ರುಚಿಯಲ್ಲಿ ನಮಗೆ ಸಿಗೋದು. ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಮತ್ತೆ ಸ್ವಲ್ಪ ಹಾಕ್ತಾ ಇದ್ದೀನಿ, ಸ್ವಲ್ಪ ಕಮ್ಮಿ ಇದೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಲಾಸ್ಟಾಗಿ ಫೈನಲ್ ಆಗಿ 1 ಟೀ ಸ್ಪೂನು ಸಕ್ಕರೆ ಹಾಕಬೇಕು. ಸಕ್ಕರೆ ಜಾಸ್ತಿ ಬೇಡ, ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಕೆಲವು ಹೋಟೆಲಲ್ಲಿ ಸಿಗುವ ಬಟರ್ ಚಿಕನ್ ನಿಮಗೆ ಗೊತ್ತಿರ್ಬೋದು, ಸ್ವಲ್ಪ ಜಾಸ್ತಿ ಸಿಹಿ ಇರುತ್ತೆ. ಆ ಥರ ಜಾಸ್ತಿ ಬೇಡ, ನೋಡ್ಕೊಳ್ಳಿ. ನಿಮ್ಗೆ ಇಷ್ಟ ಅಂದರೆ ಹಾಕ್ಬೋದು, ಜಾಸ್ತಿ ನೋಡಿಕೊಂಡು ಸಿಹಿ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕ್ಬೋದು. ನಾನಿವಾಗ 1 ಟೀ ಸ್ಪೂನು ಸಕ್ಕರೆ ಮಾತ್ರ ಹಾಕಿದ್ದು. ಅದು ನಂತರ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಅದು ಹಾಕಿದ್ದೇನೆ. ನೋಡ್ಕೊಳ್ಳಿ, ರುಚಿ ಎಲ್ಲ ನೋಡ್ಕೊಳ್ಳಿ. ಈ ಟೈಮಲ್ಲಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇವಾಗ ನೋಡಿ ನಮ್ಮ ಬಟರ್ ಚಿಕನ್ ಇಲ್ಲಿ ರೆಡಿಯಾಗಿದೆ. ಇಷ್ಟು ಸಾಕು, ಇನ್ನು ಸ್ಟವ್ ಆಫ್ ಮಾಡುವ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡಿದ್ದೇವಂತ, ತುಂಬಾ ಸುಲಭ. ನಮಗೆ ಸೇಮ್ ಹೋಟೆಲಲ್ಲೇ ಸಿಗುವ ಅದೇ ರುಚಿಯಲ್ಲಿ ಈ ಥರ ಮನೆಯಲ್ಲಿ ಮಾಡಲಿಕ್ಕೆ ತುಂಬಾ ಸುಲಭ. ಇದು ಅಷ್ಟು ಜಾಸ್ತಿ ಕೆಲಸ ಏನೂ ಇಲ್ಲ. ನೋಡಿ ನಮ್ಮ ಬಟರ್ ಚಿಕನ್ ಹೇಗಿದೆ ಅಂತ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು. ಅದರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿದ್ದೇನೆ, ನಂತರ ಸ್ವಲ್ಪ ಇದು ಕ್ರೀಮು ಹಾಕಿದ್ದೇನೆ. ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಟೇಸ್ಟಿಯಾಗಿರೋಂಥದ್ದು. ತುಂಬ ಚೆನ್ನಾಗಿರುತ್ತೆ. ಇದು ಮಾಡಿ ನೋಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇದು ಚಪಾತಿ, ನಾನ್ ಮತ್ತು ಪರೋಟ, ಗೀ ರೈಸ್ ಮತ್ತು ಆಮೇಲೆ ಇದು ಅಕ್ಕಿ ರೊಟ್ಟಿ, ದೋಸೆ ಇದರ ಜೊತೆಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.